ಕಾಂತಾರ KGF ಚಿತ್ರದ ನಾಯಕರ ಸ್ಟೈಲಿಂಗ್ಗೆ ಫಿದಾ ಆಗಿ ಅವ್ರ ತರಾನೇ ಗಡ್ಡ ಬಿಯರ್ಡ್ ಬೆಳೆಸ್ಕೊಂಡಿದ್ದೀರಾ? ಓ ಮೈ ಗಾಡ್, ಹಾಗಾದ್ರೆ ಈ ವಿಷಯ ನಿಮಗೆ ಗೊತ್ತಾಗಲೇಬೇಕು. ನೀವು ನೂರಾರು ರೂಪಾಯಿ ಖರ್ಚು ಮಾಡಿ ಸಲೂನ್ಗೆ ರೆಗ್ಯುಲರ್ ವಿಸಿಟ್ ಕೊಟ್ಟು ನಿಮ್ಮ ಗಡ್ಡ ಶೈನ್, ಸ್ಮೂತ್ ಆ್ಯಂಡ್ ಸ್ಟೈಲಿಶ್ ಆಗಿ ಇರಿಸ್ಕೊಳ್ಳೋಕೆ ಕೈಲಾದಷ್ಟು ಎಫರ್ಟನ್ನು ಹಾಕಿರ್ತೀರ. ನಿಮಗೆ ಗೊತ್ತಾ, ನಾಯಿಯ ಫರ್ ಅಂದರೆ ನಾಯಿಯ ತುಪ್ಪಳಕ್ಕಿಂತ ಹೆಚ್ಚಿನ ಬ್ಯಾಕ್ಟೀರಿಯಾ ಪುರುಷರ ಗಡ್ಡದಲ್ಲಿರುತ್ತಂತೆ. ಅಂದಹಾಗೆ ಇದನ್ನು ನಾನು ಹೇಳ್ತಿರೋದಲ್ಲ, ಯುರೋಪಿಯನ್ ರೇಡಿಯಾಲಜಿಯ ಅಧ್ಯಯನ ಪ್ರಕಾರ ಈ ಮಾಹಿತಿ ದೊರಕಿದೆ. ಸ್ಟಡಿ ಮಾಡೋಕೆ ಅಂತಾನೆ ಗಡ್ಡವಿರೋ 18ರಿಂದ 76 ವಯಸ್ಸಿನ ಪುರುಷರ ಅಂದರೆ 18 ಪುರುಷರು ಪ್ಲಸ್ 30 ವಿವಿಧ ಬ್ರೀಡ್ನ ನಾಯಿಗಳನ್ನು ಎಕ್ಸಾಮೈನ್ ಮಾಡೋಕೆ ವಿಜ್ಞಾನಿಗಳು ಮುಂದಾಗಿದ್ದಾರೆ. ಸರ್ಪ್ರೈಸಿಂಗ್ಲಿ 18 ಪುರುಷರ ಗಡ್ಡಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಸೂಕ್ಷ್ಮ ಜೀವಿಗಳು ಇರೋದು ಕಂಡುಬಂದಿದೆ. ಇನ್ನು ಗಮನಾರ್ಹ ಸಂಗತಿ ಏನಪ್ಪಾ ಅಂದರೆ 18ರಲ್ಲಿ 7 ಪುರುಷರಲ್ಲಿ ಕರುಳಿನ ಬ್ಯಾಕ್ಟೀರಿಯಾ ಅಂದರೆ ಎಂಡರೋಕಾಕಸ್ ಫೆಕಾಲಿಸ್ ಮತ್ತು ಸ್ಟಾಫಿಲೋಕಾಕಸ್ ಓರಿಯಸ್ ಬ್ಯಾಕ್ಟೀರಿಯಾ ಕಂಡುಬಂದಿದೆ. ಇದು ಸಾಮಾನ್ಯವಾಗಿ ಸ್ಕಿನ್ ಡ್ಯಾಮೇಜ್ ಏನು ಮಾಡಲ್ಲ, ಬಟ್ ಆದರೆ ದೇಹದ ಒಳಗೆ ಹೋದರೆ ಸಮಸ್ಯೆ ಅಂತೂ ಕಟ್ಟಿಟ್ಟ ಬುತ್ತಿ. ನ್ಯಾಚುರಲಿ ಗಡ್ಡ ತೇವಾಂಶದ ಪರಿಸರ ಪ್ಲಸ್ ಧೂಳು ಆ್ಯಂಡ್ ಹೇರ್ ಫಾಲಿಕಲ್ ಪ್ರೊಡ್ಯೂಸ್ ಮಾಡೋ ಆಯಿಲ್ ಆ್ಯಂಡ್ ಆಹಾರ ಕಣಗಳು ಹಿಡಿದಿಟ್ಕೊಳ್ಳೋದ್ರಿಂದ ಬ್ಯಾಕ್ಟೀರಿಯಾ ಗ್ರೋ ಆಗೋದು ಸರ್ವೇ ಸಾಮಾನ್ಯ. ಸೊ ಹೀಗಂತ ನಾವು ಕ್ಲೀನ್ ಶೇವ್ ಮಾಡಿಬಿಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ, ಬಟ್ ಹೈಜೀನ್ ಆಗಿರಬೇಕು ಅನ್ನೋದು ನಮ್ಮ ಕನ್ಸರ್ನ್.